ಆ್ಯಕ್ಚುಲಿ ತಾಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ 350 ರೂಪೀಸ್ಗೆ ಅನ್ಲಿಮಿಟೆಡ್ ಅಂತೆ, ಅಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಹಳೆ ಬೇಲೂರು ಥರ ಕೆತ್ತಿದ್ದಾರೆ, ಬಟ್ ಮಾರ್ಬಲ್ ಕೆತ್ತಿದ್ದಾರೆ. ಜಗದೀಶ್ ಟೆಂಪಲ್ ಎದುರುಗಡೆ ಸಿಟಿ ಪ್ಯಾಲೇಸ್ ಒಳಗಡೆ ಬಂದಿದ್ದೀವಿ. ಲೇಕ್ ಪಿಚ್ಚಲ್ಲಿ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕು ಹೋಗಬಾರ್ದು ಅಂತ ಕನ್ಫ್ಯೂಷನ್ ಇತ್ತು. 450 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಬರೀ ಫೋಟೋ ತೆಗೆಸ್ಕೊಳ್ಳೋಕೆ ಬಂದಿದ್ದು. ರಾಜಸ್ಥಾನಿಗೆ ಬಂದ್ವಿ. ನಮ್ಮದು 6 ದಿನ ಟ್ರಿಪ್ ಆಗಿರುತ್ತೆ. ಸೊ ಉದಯ್ಪುರ್, ಜೈಸಲ್ಮಾರ್, ಜೋಧ್ಪುರ್ ಮತ್ತು ಇನ್ನೊಂದು ಪ್ಲೇಸ್ ಇದೆ ಆ್ಯಂಡ್ ಜೈಪುರ್. ಸೊ ಇದಿಷ್ಟು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಸೊ ಎಸ್ ಬನ್ನಿ, ಹಾಗಿದೆ ಶುರು ಮಾಡೋದು. ಕ್ಯಾಬ್ ಬುಕ್ ಮಾಡಿದ್ದೀವಿ, ಕ್ಯಾಬಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ನಾವು ಇಷ್ಟೊತ್ತವರೆಗೂ ಅವನಿಗೋಸ್ಕರ ಕಾಯಿಸಿದ್ವಿ, ಇವಾಗ ಅವ್ರು ನಮ್ಮನ್ನ ಕಾಯಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಹಶ್ವಾಗಿದೆ. ಸೊ ತಿಂಡಿ ತಿನ್ಕೊಂಡು ಹೋಗ್ಬೇಕು. ಎಲ್ಲರೂ ಭೂಕ್ ಲಗ್ ರೇ, ಸ್ವಲ್ಪ ಊಟ ಮಾಡಬೇಕು. ಈಗ ತಿಂಡಿ ತಿನ್ಬೇಕು. ತಿಂಡಿ ತಿನ್ಬೇಕಾ? ಓಕೆ, ಅನ್ಫಾರ್ಚುನೇಟ್ಲಿ ಸಹೇಲಿಯಂ ಕಿ ಬಾರಿ ಓಪನ್ ಇರಲಿಲ್ಲ. 13 to 25 ಕ್ಲೋಸ್ ಇದೆ. ಯಾವುದೋ ಮಿನಿಸ್ಟರ್ದು ಏನೋ ಇವೆಂಟ್ ಇದೆಯಂತೆ, ಅದಕ್ಕೋಸ್ಕರ ಕ್ಲೋಸ್ ಇದೆ. ಸೊ ಅದೊಂದು ಪ್ಲೇಸ್ ಕ್ಲೋಸ್ ಇದೆ. ತುಂಬ ಹಶ್ವಾಗಿತ್ತು, ಆಲ್ಮೋಸ್ಟ್ 1 ಗಂಟೆ ಆಗೋಗಿದೆ. ಸೊ ಊಟಕ್ಕಂತ ಬಂದಿದ್ದೀವಿ. ಯಾವುದೋ ರೆಸ್ಟೋರೆಂಟ್ ಇದೆ ಇಲ್ಲಿ, 96 ಯಾವುದದು ಅಲ್ಲ 56 ಭೋಗ್. ಸೊ ರಿವ್ಯೂಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಊಟ ಮಾಡೋಕ್ಕೆ ಹೋಗ್ತೀವಿ. ಸಿಕ್ಕಾಪಟ್ಟೆ ಹಶ್ವಾಗಿದೆ, ಊಟ ಮಾಡ್ಕೊಂಡು. ಆ್ಯಕ್ಚುಲಿ ತಾಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ 350 ರೂಪೀಸ್ಗೆ ಅನ್ಲಿಮಿಟೆಡ್ ಅಂತೆ, ಅಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ನಾರ್ಮಲ್ ಇವಾಗ ವೆಜ್ ಬಿರಿಯಾನಿ, ಫ್ರೈಡ್ ರೈಸು ಆ ಥರದೇ ತೊಗೋತಾ ಇದ್ದೀವಿ. ಸೊ ಮೇ ಬಿ ಥಾಲಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ಹೌದು, ನಾನು ಟೆಂಪಲ್ಗೆ ಹೋಗೋ ಹಾಗಿರಲಿಲ್ಲ, ಹಾಗಾಗಿ ನನ್ನ ಫ್ರೆಂಡ್ಸು ಹೋಗಿ ವಿಡಿಯೋನ ಕವರ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ಸ್ ಟು ದೆಮ್. ಜಗದೀಶ್ ಟೆಂಪಲ್ಲು ನಮ್ಮ ಕರ್ನಾಟಕದಲ್ಲಿ ಹಳೆ ಬೇಲೂರು ಥರ ಕೆತ್ತಿದ್ದಾರೆ, ಬಟ್ ಮಾರ್ಬಲಲ್ಲಿ ಕೆತ್ತಿದ್ದಾರೆ. ಅಲ್ಲೆಲ್ಲ ಕಲ್ಲಲ್ಲಿ ಕೆತ್ತಿದ್ದೀವಿ, ಇವರು ಮಾರ್ಬಲಲ್ಲಿ ಕೆತ್ತಿದ್ದಾರೆ. ಲೆದರ್ ಬ್ಯಾಗ್ ಏನೋ ಬೇಕು ಅಂತಂದರೆ ಈ ಅಂಗಡಿ ವಿಸಿಟ್ ಮಾಡಿ. ಜಗದೀಶ್ ಟೆಂಪಲ್ ಎದುರುಗಡೆನೇ ಇದೆ. ಸಖತ್ತಾಗಿದೆ ಎಲ್ಲನೂ. ಪ್ಯೂರ್ ಲೆದರ್ ಅಂತ ಹೇಳ್ತಿದ್ದಾರೆ. ಕಲೆಕ್ಷನ್ಸ್ ಹೇಗಿದೆ? ತುಂಬ ವೆರೈಟಿ ಇದೆ. ಲ್ಯಾಪ್ಟಾಪ್ ಬ್ಯಾಗು ಸಿಗ್ತಾ ಇದೆ ನಿಮಗೆ. ಆ್ಯಂಡ್ ತುಂಬ ಏನಾರ ಲಗೇಜ್ ಎಲ್ಲ ಕ್ಯಾರಿ ಮಾಡ್ತೀರಂದ್ರೆ ಆ ಥರದ್ದು ಇದೆ ವೆರೈಟೀಸು. ಆ್ಯಂಡ್ ಸೋ ಡಿಫ್ರೆಂಟ್. ಕಲರ್ ಕೂಡ ನೋಡಿ ತುಂಬ ಚೆನ್ನಾಗಿದೆ. ಹ್ಯಾಂಡ್ ಬ್ಯಾಗ್ ಅಂದರೆ ವ್ಯಾನಿಟಿ ಬ್ಯಾಗ್ ಥರ ಇರುತ್ತಲ್ಲ ಲೇಡೀಸಿಗೆಲ್ಲ, ಸೊ ಆ ಥರದ್ದು ಇದೆ. ಆ್ಯಂಡ್ ಇದು ಡೈರೀಸ್ಗಳು ಇಟ್ಟಿದ್ದಾರೆ, ಚಿಕ್ಕದ್ರಿಂದ ಹಿಡ್ಕೊಂಡು ದೊಡ್ಡದವರೆಗೂ. ಸೊ ನನಗೆ ಈ ಸ್ಟೋರ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. भैया आप क्या कर रहे हो? मजदूरी कर रहे हैं, मजदूरी। एक दिन में कितना करता हूँ आप? वो तो आज मुश्किल बनता है। कितना आइडल्स बनाती हूँ भैया? अरे भैया इसका गिनती वाला हिसाब नहीं है, उसमें 2 दिन ही लग जाए, 4 दिन भी लग जाए। एक करने के लिए 2 दिन लगता है क्या? हनुमान कर रहे हो क्या? आप अनुमान कर रही हो? इसका कोई टाइम टेबल नहीं होता। हाँ हाँ, बहुत अच्छा है भैया।
1 मिनट भैया ಕಾಣಿಸ್ತಾನೆ ಇಲ್ಲ. ಹಾಂ ನಡೀರಿ 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 ಬೋಟಿಂಗ್ ಮಾಡ್ಕೊಂಡು. ದಿಸ್ ಇಸ್ ಲೈಕ್ ಪಿಚ್ಚೋಲೆ. ತುಂಬ ಬಿಸಿಲಿದೆ ರಾಜಸ್ಥಾನಲ್ಲಿ. ಮೇ ಬಿ ರಾತ್ರಿ ತುಂಬ ಚಳಿ ಆಗುತ್ತೆ. ಗೈ ಸ್ಮೈಲ್. ಲಾಸ್ಟ್ ಟೈಮ್ ಗೋವಾಗೆ ಬಂದಿದ್ದು ಇದೇ ಕೋತಿಗಳ ಜೊತೆ. ಉದಯ್ಪುರ್ ಸಚ್ ಎ ಕಾಮ್ ಪ್ಲೇಸ್. ತುಂಬಾ ಕಾಮ್ ಆಗಿದೆ ಪ್ಲೇಸು. ಉದಯ್ಪುರ್ಗೆ ಬಂದ ತಕ್ಷಣ ಏನೋ ಒಂಥರ ಕೂಲ್ ಆ್ಯಂಡ್ ಕಾಮ್ ಅನಿಸ್ತಿತ್ತು ಮೈಂಡೆಲ್ಲ. ಅದರಲ್ಲೂ ಈ ಲೇಕ್ ಪಿಚೋಲಿಗೆ ಬಂದಾದಮೇಲೆ ಎಲ್ಲ ಕವರ್ ಮಾಡ್ಬೋದು. ಆಲ್ಮೋಸ್ಟ್ ಅಕ್ಕಪಕ್ಕನೇ ಎಲ್ಲ ಇದೆ. ನೀವು ಇಲ್ಲಿ ಕ್ಯಾಬ್ ಮಾಡಿದ್ರೆ ವೇಸ್ಟೇ ಆಗುತ್ತೆ. ಆಟೋ ಸಾಕಾಗುತ್ತೆ ನಿಮಗೆ. ಎಲ್ಲ ಕಡೆ ಆಟೋದಲ್ಲೇ ಓಡಾಡಬೇಕಾದ್ರೆ ಸಂದಿ ರೋಡಲ್ಲಿ ಕಾರ್ ನೀವು ಬುಕ್ ಮಾಡಿದ್ರೆ ಸೊ ಹೋಗೋದಿಲ್ಲ. ಮಾಡಿದ್ರೂ ಚಿಕ್ಕ ಕಾರ್ ಬುಕ್ ಮಾಡ್ಕೋಬೇಕಾಗತ್ತೆ. ಬಟ್ ಆಟೋನೇ ಪ್ರಿಫರ್ ಮಾಡ್ತಾರೆ ಇಲ್ಲಿ. ಸೊ ನೀವು ಒಂದ್ಸತಿ ಈ ಬೋಟ್ ರೈಡಿಗೆ ಬಂದರೆ ನೀವು ಏನೇನು ಕವರ್ ಮಾಡ್ಬೋದು ಅಂದರೆ ಸಿಟಿ ಪ್ಯಾಲೇಸ್, ನೀವು ಇಲ್ಲಿ ಏನು ಕಾಣ್ತಿದ್ದೀವಿ, ಏನು ನೋಡ್ತಿದ್ದೀರಾ, ಇದು ಸಿಟಿ ಪ್ಯಾಲೇಸ್ ಕವರ್ ಮಾಡ್ಬೋದು. ಜಗ್ ಮಂದಿರ್ ಕವರ್ ಮಾಡ್ಬೋದು, ಜಗ್ ನಿವಾಸ್ ಅಂಡ್ ಉದಯ್ ವಿಲಾಸ್ ಅಂಡ್ ಲೀಲಾ ಹೋಟೆಲ್ಲು, ಅಂಬ್ರಾಯ್ ರೆಸ್ಟೋರೆಂಟು, ಈ ಥರ ಎಲ್ಲನೂ ನೋಡ್ಬೋದು ನೀವು. ಇಲ್ಲಿ ಎಲ್ಲನೂ ಕವರ್ ಆಗಿಬಿಡುತ್ತೆ ನಿಮಗೆ. ಅಕ್ಕಪಕ್ಕನೇ ಇದೆ. ನೀವೆಲ್ಲೂ ಹೋಗಬೇಕಾಗೇ ಇಲ್ಲ. ಎಲ್ಲ ಹಿಂಗೆ ನೋಡ್ಕೊಂಬಿಡ್ಬೋದು. ನೀವೇನಾದ್ರು ಉದಯ್ಪುರಿಗೆ ಬಂದಿದ್ದೀರಾ ಅಂದರೆ ಬೋಟ್ ರೈಡ್ ಮಿಸ್ ಮಾಡ್ಕೋಬೇಡಿ. ಸೊ ಪರ್ ಪರ್ಸನು 400 ರೂಪೀಸ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಿಟಿ ಪ್ಯಾಲೇಸ್ ಒಳಗಡೆ ಬಂದಿದ್ದೀವಿ. ಲೇಕ್ ಪಿಚ್ಚೋಲೆ ಮುಗಿಸ್ಕೊಂಡು ಬೋಟ್ ರೈಡಿಂಗ್ ಎಲ್ಲ ಮುಗಿಸ್ಕೊಂಡು ಸಿಟಿ ಪ್ಯಾಲೇಸಿಗೆ ಬಂದಿದ್ದೀವಿ. ಒಳಗಡೆ ಹೋಗಬೇಕು ಹೋಗಬಾರ್ದು ಅಂತ ಕನ್ಫ್ಯೂಷನ್ ಇತ್ತು. ಬಟ್ ಯಾ ಫೈನಲಿ ಟಿಕೆಟ್ ತೊಗೊಂಡಿದ್ದೀವಿ. ಪ್ರಾಬ್ಲಿ ಗೈಡು ತೊಗೋತೀವಿ. ದೆನ್ ಸಿಟಿ ಪ್ಯಾಲೇಸ್ ರೌಂಡ್ ಹಾಕೊಂಡು ಮೇ ಬಿ 2 hours ಆಗ್ಬೋದು ಒಳಗಡೆ ಎಲ್ಲ ಕವರ್ ಮಾಡೋದಕ್ಕೆ. ವಾವ್, ಲುಕ್ ಅಟ್ ದ ವ್ಯೂ ಮ್ಯಾನ್. ಅಲ್ವೇ 450 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಬರೀ ಫೋಟೋ ತೆಗೆಸ್ಕೊಳ್ಳೋಕೆ ಬಂದಿದ್ದು. ಸೊ ವಿ ಗಾಟ್ ಅ ಗೈಡ್ ಹಿಯರ್. ಸಿಟಿ ಪ್ಯಾಲೇಸಿಗೆ ಬಂದಿದ್ದೀವಿ. ಗೈಡೆನ್ಸ್ ತೊಗೊಂಡಿದ್ದೀವಿ. ಅವರೇ ನಮ್ಮ ಗೈಡ್. हल्दी घाटी बैटल 18 जून 1576. इसमें महाराणा प्रताप सिंह जैसा शॉट्स के ऊपर. These are all original weapons. ಉದಯ್ಪುರ್ ಸಿಟಿ ಪ್ಯಾಲೇಸಿಗೆ ಎಂಟ್ರಿ ಟಿಕೆಟೇ 450 ರೂಪೀಸ್ ಇದೆ ಪರ್ ಪರ್ಸನ್ನು. ಸೊ ತೊಗೋಬೇಕಾ ಬೇಡವಾ ಟಿಕೆಟು ಅನ್ನೋದೇ ಕನ್ಫ್ಯೂಷನ್ ಇತ್ತು. ಬಟ್ ನೋಡೋಕ್ಕೆ ತುಂಬ ಇದೆ ಇಲ್ಲಿ. ಅಂದರೆ ಅಟ್ಲೀಸ್ಟ್ ಒಂದು 3 hours ಆದರೂ ಬೇಕಾಗತ್ತೆ. ಗೈಡ್ ಇದ್ದಿದ್ದಕ್ಕೆ ನಮಗೆ 2 hours ಅಥವಾ 2.5 hours ಮುಗಿಸಿದ್ದಾರೆ. ಇಲ್ಲಾಂದರೆ ನಮಗೆ ಅಂತ ಅಂದರೆ ಮೇ ಬಿ 3 to 4 hours ಈಸಿಲಿ ಆಗೋಗ್ಬಿಡ್ತಿತ್ತು. ಬಟ್ ತೊಗೊಂಡಿದ್ದು ತುಂಬಾ ವರ್ತಿದೆ ಅಂತ ಫೀಲ್ ಆಯಿತು. ಅಂಡ್ ನಮ್ಮ ಗೈಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ನೀಟ್ ಅಂಡ್ ತುಂಬ ಚೆನ್ನಾಗಿ ಅನ್ನಿಸ್ತು. ವರ್ತಿದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಏನಾದ್ರು ಉದಯ್ಪುರ್ಗೆ ಬಂದರೆ ಸಿಟಿ ಪ್ಯಾಲೇಸಿಗೆ ಆ್ಯಕ್ಚುಲಿ ವಿಸಿಟ್ ಮಾಡಿ. 450 ರೂಪೀಸ್ ಆದರೂ ಪರವಾಗಿಲ್ಲ, ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. Comforters. You seem like many comforters normal, but you cannot. Understand here. It's a wall, dummy door. Is that real gold? Is that real gold? Is that real gold? 1 kilo 80 grams. Look like sim. Okay. Gates, door, 200 years old.
2 ಅವರ್ ಆಯ್ತಲ್ಲ ನಾವು ಸಿಟಿ ಪ್ಯಾಲೇಸ್ ನೋಡೋಕೆ ಶುರು ಮಾಡಿ. 2 ಅವರ್ ಆಯಿತು ನೋಡಿ, ಕಾಲೆಲ್ಲ ನೋವು ಬಂದುಬಿಟ್ಟಿದೆ. ಸೊ ಇವಾಗ ಉಪ್ರೆ ರೆಸ್ಟೋರೆಂಟಿಗೆ ಹೋಗೋಣ ಊಟ ಮಾಡೋಕ್ಕೆ, ಡಿನ್ನರಿಗೆ ಅಂತ ಬಂದಿದ್ದೀವಿ. ಸೊ ಕಾಲು ನೋವು ಬಂದು ಇಲ್ಲೇ ಕೂತ್ಕೊಂಡಿದ್ದೀವಿ. ಸೊ ಇವಾಗ ಹೋಗಿ ಊಟ ಮಾಡಿಕೊಂಡು ಲೇಕ್ ವ್ಯೂ ಎಂಜಾಯ್ ಮಾಡಿಕೊಂಡು ಅಲ್ಲೇ ಒಂದು 2 ಅವರ್ ಕೂತ್ಕೊಂಡು ಆಮೇಲೆ ಹೊರಡೋದು. ಸೊ 10 o'clock ನಮ್ಮದು ಬಸ್ ಇದೆ. ಸುಸ್ತಾಗಿದೆ ಫುಲ್ಲಾಗಿ. ಹೌದು, ಆ್ಯಕ್ಚುಲಿ ನೆನ್ನೆ ರಾತ್ರಿ ನಿದ್ದೆ ಆಗಿಲ್ಲ. ಸೊ ನಿದ್ದೆನೇ ಇಲ್ಲ ಇಡೀ ದಿನ. ಸೊ ಹೋಗಿ ಬಸ್ಸಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಇನ್ನಿಬ್ಬರು ಬರ್ತಾ ಇದ್ದಾರೆ ನಡ್ಕೊಂಡು. ಸೊ ವೆಯ್ಟಿಂಗ್. ಉಪ್ರೆ ರೆಸ್ಟೋರೆಂಟ್ ಅಂತ ಅಂದ್ಕೊಂಡ್ವಿ, ಬಟ್ ಹೊರಗಡೆಯಿಂದ ನೋಡೋಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಸೊ ಒಳಗಡೆ ಹೋಗಲಿಲ್ಲ. ಸೊ ಪಕ್ಕದಲ್ಲೇ ಹರಿಗರ್ ಅಂತ ಒಂದು ರೆಸ್ಟೋರೆಂಟ್ ಇತ್ತು, ಅದು ತುಂಬ ಚೆನ್ನಾಗಿದೆ. ಎಲ್ಲ ಲೇಕ್ ವ್ಯೂ ಎಂಜಾಯ್ ಮಾಡ್ಬೋದು. ಅಲ್ಲೇ ಅಕ್ಕಪಕ್ಕನೇ ಎಷ್ಟೊಂದು ರೆಸ್ಟೋರೆಂಟ್ಸ್ ಇರುತ್ತೆ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದಕ್ಕೆ ಹೋಗ್ಬೋದು. ಬಟ್ ಹರಿಗರ್ ರೆಸ್ಟೋರೆಂಟ್ ಕೂಡ ತುಂಬ ಚೆನ್ನಾಗಿದೆ. ಬೆಳಗಿಂದ ಓಡಾಡಿ ತುಂಬ ಸುಸ್ತಾಗಿತ್ತು. ಸೊ 2 ಅವರ್ ರೆಸ್ಟೋರೆಂಟಲ್ಲೇ ಕೂತಿದ್ವಿ ಊಟ ಗೀಟ ಮಾಡಿಕೊಂಡು. ನಮ್ಮ ಕ್ಯಾಬ್ ಡ್ರೈವರ್ ಹತ್ರನೇ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿಸ್ಕೊಂಡು ಸೀದಾ ಜೈಸಲ್ಮಾರ್ಗೆ ಬಸ್ ಹತ್ತಿದ್ವಿ. ಟಯರ್ಡ್ ಆಗಿರೋದ್ರಿಂದ ರಾತ್ರಿ ಸಖತ್ತಾಗಿ ನಿದ್ದೆ ಬಂತು. ಬೆಳಗ್ಗೆ ಎದ್ದು ನೋಡಿದ್ರೆ ಜೈಸಲ್ಮಾರಲ್ಲಿದ್ವಿ. Yo